ಮಹಾಶಿವರಾತ್ರಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಶಿವರಾತ್ರಿ ಮಹೋತ್ಸವವನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಇದು ವಿದ್ಯಾರಣ್ಯಪುರದಲ್ಲಿ ನಡೀತಾ ಇದೆ. ಈಗ ಅವರೊಟ್ಟಿಗೆ ಮಾತಾಡಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಹೇಗೆ ನಡೀತಾ ಇದೆ, ಜನರ ಸಂಭ್ರಮ ಏನು, ಈ ಹಬ್ಬದ ವಿಶೇಷತೆ ಏನು, ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಬನ್ನಿ. ಇದರದ್ದು ವಿಶೇಷತೆ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ವಿಚಾರ. ಮಹಾಶಿವರಾತ್ರಿ ಅಂದರೆ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ಹಿಂದೂ ಸಂಪ್ರದಾಯವಾದಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಅದರಲ್ಲೂ ಶಿವನಿಗೆ ಪ್ರಾಮುಖ್ಯವಾಗಿ ಕೊಡುವಂಥ ಒಂದು ಹಬ್ಬ ಆಗಿರೋದ್ರಿಂದ ನಮ್ಮ ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ ಒಂದು ಸಂಕೀರ್ಣದಲ್ಲಿ ಇಷ್ಟು ದೊಡ್ಡ ಮಟ್ಟದ ಇರುವಂಥ ಮಂಜುನಾಥ ಸ್ವಾಮಿ ದೇವಸ್ಥಾನ ನನ್ನ ಹಿಂದ್ಗಡೆನೇ ಇದೆ. ಇವತ್ತು ವಿಶೇಷ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಹಾಲು ಅಭಿಷೇಕ ಅವ್ರ ಕೈಯಿಂದನೇ ಹಾಕುವಂಥ ಕೆಲಸ ನಾವು ಮಾಡ್ತಾಯಿದ್ರಿ. ಅದು ಸಂಜೆ ಹೊತ್ತು ಮಾತ್ರ ಮಾಡ್ತಾಯಿದ್ರಿ. ಯಾಕಂದರೆ ಹೋದ ವರ್ಷ ಸಾಕಷ್ಟು ಜನ ನಮ್ಮಲ್ಲಿ ಬಂದಿರೋದ್ರಿಂದ ಈ ಸಲ ಏನಾದ್ರು ಒಂದು ಚೇಂಜಸ್ ಮಾಡಬೇಕು ಅಂತ ಭಕ್ತಾದಿಗಳ ಹೇಳಿಕೆ ಮೇರೆಗೆ ಬೆಳಗ್ಗೆ 8 ಗಂಟೆಯಿಂದನೇ ಅವರಿಗೆ ನಾವು ಹಾಲು ಅಭಿಷೇಕನ ಶುರು ಮಾಡಿದ್ದೀವಿ. ಸಾಕಷ್ಟು ಈಗಾಗಲೇ ಒಂದು 2,000 ಜನಗಳು ಬಂದು ಅವರ ಕೈಯಿಂದನೇ ಸ್ವಹಸ್ತದಿಂದನೇ ಶಿವನಿಗೆ ಹಾಲು ಅಭಿಷೇಕ ಮಾಡಿ ಹೋಗಿದ್ದಾರೆ. ಇನ್ನು ಮುಂದೆ ಈಗ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇರುತ್ತೆ. ಹಾಗೂ ಒಂದು 2 ಅವರ್ ಕ್ಲೀನಿಂಗೋಸ್ಕರ ನಾವು ದೇವಸ್ಥಾನನ ಕ್ಲೋಸ್ ಮಾಡ್ತೀವಿ. ಮತ್ತು ಮೊದಲನೇ ಯಾಮ ಶುರುವಾಗುತ್ತೆ ಸಂಜೆ 4 ಗಂಟೆಯಿಂದ ಮೊದಲನೇ ಯಾಮ ಶುರುವಾಗುತ್ತೆ. ಯಾಮ ಶುರುವಾಗಿ ಬೆಳಗಿನ ಜಾವ 7 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಪೂಜೆಗಳು ಅಭಿಷೇಕಗಳು ವಿಶೇಷವಾಗಿ ನಡೀತಾ ಇರ್ತದೆ. ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಬ್ರಹ್ಮಕುಮಾರಿ ಸಮಾಜದವರು ಇಂದು ವಿದ್ಯಾರಣ್ಯಪುರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಲ್ಲಿ ಬಹಳಷ್ಟು ಜನ ನೆರೆದಿದ್ದಾರೆ. ಕೆಲವು ಸಂದೇಶಗಳನ್ನ ಜನಗಳಿಗೆ ಕೊಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಅವರೊಟ್ಟಿಗೆ ತಿಳಿಯೋಣ ಏನು ವಿಷಯ ಅಂತ. ಓಂ ಶಾಂತಿ, ನಮಸ್ತೆ. ಇದು ನನ್ನ ಹೆಸರು ಜೈಶಂಕರ್ ಅಂತ. ಇದು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಆಯೋಜಿಸಿದಂಥ ಕಾರ್ಯಕ್ರಮ. ಇಲ್ಲಿ ನಾವು ಈ ಒಂದು ಪ್ರದರ್ಶನಿ, ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಏರ್ಪಡಿಸ್ಕೊಂಡಿದ್ದೀವಿ. ಇದು ಏನಕ್ಕೆ ಅಂದರೆ ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳ್ಕೊಬೇಕು.
ನಾವು ತುಂಬ ಜನ ಅನೇಕ ಥರ ಆಚರಿಸ್ತೀವಿ. ಆದರೆ ಸತ್ಯವಾದ ಶಿವರಾತ್ರಿ ಹೆಂಗೆ ಆಚರಿಸೋದು ಅಂತ ನಾವೊಂದು ಶ್ಲೋಕ ಕೇಳ್ತಾ ಇದ್ದೀವಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ ಅಂತ. ಅದರದ್ದು ಅರ್ಥ ಏನಂದರೆ, ಅಸತ್ಯದಿಂದ ತಥ್ಯದೆಡೆ ಕರ್ಕೊಂಡೋಗು ತಂದೆ, ತಮಸ್ ಅಂದರೆ ಕತ್ತಲಿಂದ ಬೆಳಕಿನೆಡೆ ಕರ್ಕೊಂಡೋಗು ತಂದೆ, ಮೃತ್ಯುವಿಂದ ಅಮರತ್ವದ ಕಡೆ ಕರ್ಕೊಂಡೋಗು ತಂದೆ ಅಂತ ನಾವು ಶ್ಲೋಕ ಹೇಳ್ಕೊಂಬಂದಿದ್ದೀವಿ. ಅದನ್ನು ನಿಜವಾಗ್ಲೂ ಮಾಡೋಕ್ಕೆ ಭಗವಂತ ತಂದೆ ಪರಮಾತ್ಮ ಈ ಪ್ರಜಾಪಿತ ಬ್ರಹ್ಮ ಅವರ ಶರೀರದಲ್ಲಿ ಅವತರಣೆಯಾಗಿ 89 ವರ್ಷ ಆಗಿದೆ. ಸೊ ಅದಕ್ಕೆ ನಮ್ಮ ಸಂಸ್ಥೆ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮಕುಮಾರೀಸ್. ಈಶ್ವರನೇ ಸ್ಥಾಪನೆ ಮಾಡುವಂಥ ವಿಶ್ವವಿದ್ಯಾಲಯ. ಇಲ್ಲಿ ನಾವು ರಾಜ್ಯೋಗ ವಿದ್ಯೆಯನ್ನು ಕಲಿಸ್ಕೊಡ್ತೀವಿ. ಯಾವ ರಾಜ್ಯೋಗದಿಂದ ನಾವು ರಾಜರಾಗ್ತೀವಿ. ನಾವು ಮುಂದೆ ಬರುವಂಥ ಸ್ವರ್ಗಕ್ಕೆ ಕೂಡ ಇದು ಒಂದು ನಾಂದಿ ಆಗಿದೆ. ಈ ವಿದ್ಯೆಯಿಂದ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗ್ತೀವಿ. ಆ ರಾಜ್ಯೋಗದಲ್ಲಿ ಮೊದಲನೇ ಪಾಠ ನಾನು ಯಾರು ಅಂತ. ಇಷ್ಟು ದಿನ ನಾನು ಶರೀರ ಅನ್ನೋ ಭ್ರಮೆಯಲ್ಲಿದ್ದೆ. ಆದರೆ ಕೂಡ ಈ ಶರೀರ ಪ್ಲಸ್ ಈ ಶರೀರನ ನಡೆಸುವಂಥ ಚೈತನ್ಯ ಶಕ್ತಿ ಆತ್ಮ ನೀವು ಮಕ್ಕಳೇ ಅಂತ ಪರಮಾತ್ಮ ತಂದೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆಲ್ಲ ಇಬ್ಬರಿಬ್ಬರು ತಂದೆ ಇದ್ದಾರೆ. ಕಷ್ಟ ಬಂದಾಗ ಯಾರನ್ನ ಕೂಗ್ತೀವಿ ನಾವು? ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಭಗವಂತನ ಮೇಲೆ ಕೈ ಮಾಡ್ತೀವಿ. ಶರೀರದ ತಂದೆ ಇದ್ದರೆ ಕೂಡ ಭಗವಂತನೇ ಕೂಗ್ತೀವಿ. ಅಂದರೆ ಶರೀರಕ್ಕೊಬ್ಬರು ತಂದೆ ಆದರೆ ಆತ್ಮದ ತಂದೆ ಪರಮಾತ್ಮ. ಆ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ತಂದೆನೇ ಆತ್ಮದ ನಿಜವಾದ ತಂದೆ ಮತ್ತು ನಿಜವಾದ ಸಂಬಂಧಿ. ಎಷ್ಟೇ ಯಾರೇ ಇದ್ದರೆ ಕೂಡ ಮಾನಸಿಕ ವೇದನೆ ಆದಾಗ ಆ ದೇವರನ್ನೇ ಕೂಗ್ತೀವಿ. ಆ ದೇವರು ಅಂತ ಅಂದ್ಕೊಂಡು ಇಷ್ಟು ದಿನ ಕೂಗ್ತಾ ಇದ್ವಿ. ಆ ದೇವರೇ ನಮ್ಮ ನಿಜವಾದ ತಂದೆ ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟು, ಭಗವಂತ ನನಗೆ ಏನು ಸಂಬಂಧ, ಭಗವಂತನಿಂದ ಏನು ಪಡ್ಕೊಬೇಕು, ಭಗವಂತ ನಮ್ಗೆ ಏನು ಕೊಡ್ತಾರೆ ಅಂತೂ ತುಂಬ ವಿಶಾಲವಾಗಿ ಇದನ್ನು ತಿಳ್ಕೊಳ್ತೀವಿ. ಇಲ್ಲಿ ಒಂದು 7 ದಿವಸದ ಕೋರ್ಸ್ ಕೊಡ್ತೀವಿ, ರಾಜ್ಯೋಗ ಮೆಡಿಟೇಷನ್ ಕೋರ್ಸ್ ಅಂತ. ಆ 7 ದಿವಸದ ಪಾಠದಲ್ಲಿ ನನಗೆ ಅನೇಕ ಮಾನಸಿಕ ಪ್ರಶ್ನೆಗಳೆಲ್ಲ ದೂರ ಆಗಿ ನಾನು ತಪಸ್ಸಿಗೆ ಕೂತ್ಕೊಳ್ಳೋಕ್ಕೆ ಅರ್ಹನಾಗ್ತೀನಿ, ಎಲಿಜಿಬಲ್ ಆಗ್ತೀನಿ. ಶರೀರನೂ ಗಂಟೆಗಟ್ಟಲೆ ಕುಂಡ್ರಿಸ್ಬೋದು, ಆದರೆ ಮನಸ್ಸನ್ನು ಕುಂಡ್ರಿಸೋಕ್ಕಾಗಲ್ವಲ್ಲ. ಆ ಮನಸ್ಸನ್ನು ಕೂಡ ಒಂದು ಕಡೆ ಪರಮಾತ್ಮ ತಂದೆ ಕಡೆ ಏಕಾಗ್ರ ಮಾಡೋಕ್ಕೆ ಈ 7 days ಬೇಸಿಕ್ ಕೋರ್ಸು. ಇಲ್ಲಿ ನಾವು ಅದನ್ನೆಲ್ಲ ಹೇಳ್ಕೊಡ್ತೀವಿ, ತುಂಬ ಬ್ರೀಫಾಗಿ ಹೇಳ್ಕೊಡ್ತೀವಿ. ಇಲ್ಲ ಆದಮೇಲೆ ನಮ್ಮ ಸೆಂಟ್ರಿಗೆ ಬಂದರೆ ಒಂದು ದಿನಕ್ಕೆ 1 ಗಂಟೆ ತವರ 7 ದಿವಸ ಬೇಸಿಕ್ ಕೋರ್ಸ್ ಕೊಡ್ತೀವಿ. ಅದನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸುತ್ತೆ. ಎಲ್ಲರೂ ಹೇಳ್ತೀವಿ ಜೀವನದಲ್ಲಿ ಏನು ಬೇಕು ಅಂತ. ಎಲ್ಲ ಇದ್ರೂ ಕೂಡ ನೆಮ್ಮದಿ ಬೇಕು ಅಂತಾರೆ. ಒಂದು ಲೋಟ ನೀರು ಕುಡಿದ್ರೂ ಸಾಕು ಪರವಾಗಿಲ್ಲ, ನೆಮ್ಮದಿ ಬೇಕು ಅಂತಾರೆ. ಆ ನೆಮ್ಮದಿ ಬೇಕಾಗಿರೋದು ಶರೀರಕ್ಕೆ ಆತ್ಮಕ್ಕೆ ಅಲ್ವಾ? ಆತ್ಮಕ್ಕೆ ನೆಮ್ಮದಿ ಬೇಕು. ಆತ್ಮಕ್ಕೇನು ಬೇಕೋ ಅದು ಆತ್ಮದ ತಂದೆ ಮಾತ್ರ ಕೊಡೋತೇನೆ ಜಗತ್ತಲ್ಲಿ. ನೀವು ಆತ್ಮ ಮಾರ್ಗದರ್ಶನ ಮಾಡಲಿಕ್ಕೆ ಹೊರಟಿದ್ದೀರಾ ಬ್ರಹ್ಮಕುಮಾರಿ ಸಮಾಜದಿಂದ. ಬಹಳ ಸಂತೋಷ. ಇದಕ್ಕೆ ಏನಾದರೂ ಇದು ಉಚಿತವಾಗಿದೆಯೋ ಅಥವಾ ಇದಕ್ಕೆ ಏನಾದರೂ ಶುಲ್ಕ ಸಲ್ಲಿಸಬೇಕಾ? ಇದು ನಯಾ ಪೈಸೆ ಕೂಡ ಏನು ನಿಮ್ಮದು ದುಡ್ಡು ಫೀಸ್ ಆದರೂ ಏನಿಲ್ಲ. ನಿಮ್ಮ ಶರೀರ ಜೊತೆ ನಿಮ್ಮ ಮನಸ್ಸೊಂದು ಕೊಡಬೇಕಷ್ಟೆ. ಒಂದು ದಿನಕ್ಕೆ 1 ಗಂಟೆ ಥರ ಯಾವುದಾದ್ರೂ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಬಂದು ತಿಳ್ಕೊಬೋದು. ಇದು ಯಾವುದೂ ಥರ ಶುಲ್ಕ ಇಲ್ಲ, ಯಾವ ಥರ ಫೀಸ್ ಇಲ್ಲ, ಟೋಟಲಿ ಫ್ರೀದು. 3 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದ್ರೆ ಬರ್ಬೋದು. ಬಂದು ಈ 7 ದಿನದ ಕಾರ್ಯಕ್ರಮ ಈ ದ್ವಾರಕಾ ಕನ್ವೆನ್ಷನ್ ಹಾಲಲ್ಲೇ ನಡೆಸ್ತಾ ಇದ್ದೀರಾ ಅಥವಾ ನಿಮ್ಮ? ಇಲ್ಲ, ಇದು ಶಿವರಾತ್ರಿಗೆ ಇಲ್ಲಿ ಬಂದು ಒಂದು ಬ್ರೀಫಿಂಗ್ ಕೊಡ್ತೀವಿ. ಅದು ತಿಳ್ಕೊಂಡಾಗ ಅಲ್ಲಿ ಬಂದು ಇಲ್ಲಿ ವಾತಾವರಣ ಅಲ್ಲಿ 1 to 1 ಒಬ್ರೊಬ್ರಿಗೆ ಕೂತ್ಕೊಂಡು ಪ್ರಶಾಂತವಾದ ಜಾಗದಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲೊಂದು ಸಂಕ್ಷಿಪ್ತ ಪರಿಚಯ ತಿಳಿಸ್ಕೊಡ್ತೀವಿ. ತುಂಬ ಧನ್ಯವಾದಗಳು ನಿಮಗೆ.
ಬಸವ ಸಮಿತಿ ಬಡಾವಣೆ ತಿಂಡ್ಲು ಕ್ಷೇತ್ರದಿಂದ ಶಿವಾಲಯ ದೇವಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ತುಂಬ ಅದ್ಧೂರಿಯಾಗಿ ಶಿವನ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇಂದು ಮಹಾಶಿವರಾತ್ರಿ. ಅಲ್ಲಿನ ಆಯೋಜಕರಾದ ಇಲ್ಲಿ ಟ್ರಸ್ಟಿನ ಎಲ್ಲ ಸಿಬ್ಬಂದಿಗಳಿದ್ದಾರೆ. ಅವರೊಟ್ಟಿಗೆ ಮಾತಾಡೋಣ ಬನ್ನಿ. ಏನು ನಡೀತಿದೆ, ಹೇಗೆ ನಡೀತಿದೆ, ಎಷ್ಟು ಅದ್ಧೂರಿಯಾಗಿ ನಡೀತಿದೆ ಅಂತ. ನಮಸ್ಕಾರ, ನನ್ನ ಹೆಸರು ಪ್ರಭುಸ್ವಾಮಿ ಅಂತ. BL ಬಸವ ಸೇವಾ ಸಮಿತಿ ವತಿಯಿಂದ ಇದು ನಾವು ನಡೆಸ್ತಾ ಇರೋದು. ನಾವು ಮುಖ್ಯವಾಗಿ BL ಬಸವ ಸೇವಾ ಸಮಿತಿಯಿಂದ ಮೊದಲು ಇಲ್ಲೊಂದು ಬಡಾವಣೆ ನಿರ್ಮಿಸಿ, ಆ ಬಡಾವಣೆ ನಿರ್ಮಿಸ್ಬೇಕಾದ್ರೆ ನಮ್ಮ ಹಿರಿಯರು ಅವಾಗಲೇ ದೂರಾಲೋಚನೆಯಿಂದ ನಾವು ಈ ಭಾಗಕ್ಕೆ ಒಂದು ದೇವಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಅಂತ ಒಂದು ಜಾಗವನ್ನು ಮೀಸಲಿಟ್ಟು ಬಡಾವಣೆ ಮಾಡಿದರು. ತದನಂತರದಲ್ಲಿ ಬಂದ ನಮ್ಮ ಸದಸ್ಯರುಗಳು ಇಲ್ಲಿ ಮನೆ ಕಟ್ಕೊಳ್ಳೋದ್ರ ಜೊತೆಗೆ ಈ ದೇವಸ್ಥಾನವನ್ನು ಸಹ ಸುಮಾರು 2 ದಶಕಗಳಿಂದ ನಡೆಸ್ತಾ ಇದ್ದೀವಿ. ಈ ದೇವಸ್ಥಾನವನ್ನು ನಿರ್ಮಿಸಿ ಅತ್ಯದ್ಭುತವಾದ ಸುಮಾರು 5 ಅಡಿ ಎತ್ತರದ ಶಿವನ ವಿಗ್ರಹವನ್ನು ನೀವು ನೋಡಬೇಕು ಅಂದರೆ ಬೆಂಗಳೂರಲ್ಲೇ ಕಾಣಸಿಗೋದು. ಇಷ್ಟು ಎತ್ತರವಾದಂಥ ಭವ್ಯವಾದಂಥ ಶಿವ ದೇವಾಲಯ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ BL ಬಸವ ಸಮಿತಿಯ ಸದಸ್ಯರು ಅಂದರೆ ತಪ್ಪಾಗಲಾರ್ದು. ಸುಮಾರು 2 ದಶಕಗಳಿಂದ ಪ್ರತಿ ವರ್ಷ ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಈ ಶಿವರಾತ್ರಿಗೆ ಸುಮಾರು 10,000 ಜನ ಭಕ್ತರುಗಳು ಬೆಳಗ್ಗೆಯಿಂದ ಸಾಯಂಕಾಲ ನಿರಂತರವಾಗಿ ಬರ್ತಾ ಇರ್ತಾರೆ ಮೇಡಮ್. ಇವತ್ತು ಇನ್ನೇನಾದರೂ ಕಾರ್ಯಕ್ರಮಗಳಿದೆಯಾ ಸಂಜೆ ಅಷ್ಟರಲ್ಲಿ? ಖಂಡಿತ. ಇವತ್ತು ಬೆಳಿಗ್ಗೆಯಿಂದ ನಾವು ಗಂಗಾ ಪೂಜೆ ಶುರು ಮಾಡೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ದೀವಿ. ಗಂಗಾ ಪೂಜೆ ನಂತರ ಅಭಿಷೇಕಗಳು, ರುದ್ರಾಭಿಷೇಕ, ರುದ್ರ ಹೋಮ, ಪ್ರತಿಯೊಂದು ನಾವೇನು ಕಾರ್ಯಾಚರಣೆಯನ್ನು ನಮ್ಮ ಶಿವನಿಗೆ ಮಾಡಬೇಕು ಅಂತ ಇದು ಸಾಂಪ್ರದಾಯಿಕವಾಗಿ ಅದೆಲ್ಲವನ್ನು ಮುಗಿಸ್ಕೊಂಡು ಈ ಸುಮಾರು 11:15ಗೆ ಮಹಾಮಂಗಳಾರತಿಯನ್ನು ಮಾಡಿದ್ದೀವಿ. ತದನಂತರದಲ್ಲಿ ಈ ಮತ್ತೆ 2 ಗಂಟೆಗೆ ವಿಶೇಷ ಅಲಂಕಾರ ಇನ್ನೊಮ್ಮೆ ಮಾಡ್ತೀವಿ. ಈಗ ಮತ್ತೆ 2 ಗಂಟೆಯಿಂದ ಭಜನಾ ಕಾರ್ಯಕ್ರಮ ಇದೆ, ಮತ್ತು ಭಕ್ತಿಗೀತೆ ಕಾರ್ಯಕ್ರಮ ಇದೆ, ಮತ್ತು ಮಕ್ಕಳಿಂದ ನೃತ್ಯವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಇವತ್ತು ರಾತ್ರಿ 12-1 ಗಂಟೆವರೆಗೂ ಸತತವಾದ ಪ್ರೋಗ್ರಾಮ್ಗಳು ಇರ್ತವೆ ಮೇಡಮ್. ಓಂ ನಮಃ ಶಿವಾಯ. ಈ ಸಂದರ್ಭದಲ್ಲಿ ನಮ್ಮ BL ಬಸವ ಸೇಮತ ವತಿಯಿಂದ ಈ ಬಡಾವಣೆಯ ಮತ್ತು ಈ ನಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಮತ್ತು ನಮ್ಮ ಈ ದೇವಸ್ಥಾನವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ಸಹಕರಿಸ್ತಿರೋ ಎಲ್ಲ ಭಕ್ತರ ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೀವಿ. ಈ ದೇವಸ್ಥಾನದ ಹಿಂದೆ ನಮ್ಮ ಸುಮಾರು 40-60 ಒಂದು ವಿಸ್ತೀರ್ಣ ಇದೆ, ಸೈಟ್ ಇದೆ. ಅದರಲ್ಲಿ ನಾವು ಒಂದು ಬಸವ ಭವನ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೇನು ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ತಿಂಗಳಲ್ಲಿ, ಅಂದರೆ ಒಂದು 2-3 ತಿಂಗಳಲ್ಲಿ ನಾವು ಉದ್ಘಾಟನೆ ಮಾಡಬೇಕು ಅಂತ ಯೋಜನೆಯೂ ಹಾಕ್ಕೊಂಡಿದ್ದೀವಿ, ಯೋಚನೆಯೂ ಇದೆ. ಅದಕ್ಕೂ ಸಹ ಎಲ್ಲ ಭಕ್ತಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಅದು ನೆರವೇರಿಸಲಿಕ್ಕೆ ತಾವುಗಳು ಸಹ ಇದೇ ರೀತಿ ಸಹಕಾರ ಕೊಡಬೇಕು ಅಂತ ತಮ್ಮ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ನಮಗೂ ಧನ್ಯವಾದಗಳು.